ಅಂಬೇಡ್ಕರ್ ಹೆಸರನ್ನ ನಾಮಕರಣ ಮಾಡಿದ್ದಾರೆ. ಇವತ್ತುವರೆಗೂ ಯಾವ ಸಚಿವರ ಪತ್ರದಲ್ಲಾಗಲಿ, ಮುಖ್ಯಮಂತ್ರಿ ಪತ್ರದಾಗಲಿ, ಸಚಿವಾಲಯದಾಗಲಿ ಎಲ್ಲ ಆದೇಶ ನಿರ್ದೇಶನಗಳಲ್ಲಿ ಅದು ಪಾಲನೆ ಮಾಡ್ತಾ ಇಲ್ಲ. ನಾವು ರಾಷ್ಟ್ರಪತಿಯವರೆಗೂ ಬರೆದು 8 ಸಬ್ಜೆಕ್ಟ್ ಬರೆದಿದ್ದೀವಿ. ಅಂಬೇಡ್ಕರ್ ವಿಧಿ ಬಹಿಷ್ಕಾರ ಮಾಡಿದ್ರ 30 ದಿನ 224 24 ತಾಲೂಕಿನಲ್ಲಿ ಅಂಬೇಡ್ಕರ್ ಕೋಟ ಅಳವಡಿಸಿಲ್ಲ. ಅಸ್ಪೃಶ್ಯತೆ ಆಚರಣೆ ರಾಜ್ಯದ 17 ಜಿಲ್ಲೆಯಲ್ಲಿ ಜೀವಂತವಾಗಿದೆ. ಶೇವಿಂಗ್ ಕಟಿಂಗ್ ಮಾಡ್ತಲ್ಲ ಅಂತ ADGP ಗುಪ್ತವಾರ್ತೆಯವರು ಸಮೀಕ್ಷೆ ಮಾಡಿ ನಮ್ಮ ಮುಂದೆ ರಿಪೋರ್ಟ್ ರಾಜ್ಯ ಸರ್ಕಾರ ಕೊಟ್ಟು 6 ವರ್ಷ ಆದ್ರೂ ಅಲ್ಲಿ ಶೇವಿಂಗ್ ಕಟಿಂಗ್ ಸರ್ಕಾರದ ತರಿಸಿ ಅಂತ ಹೇಳಿದ್ರು ವರದಿ ಬಂದ್ರು ಇನ್ನೂ ಇಂಪ್ಲಿಮೆಂಟ್ ಮಾಡಿಲ್ಲ. ಶ್ರೀಮಂತ ದಲಿತ ಮಂತ್ರಿಗಳಿಂದ ಬಂದ್ರೆ ನಮ್ಮ ಕಡೆ ಗಮನ ಹರಿಸಲ್ಲ. ಅದರಿಂದ ನಾವು ರಾಷ್ಟ್ರಪತಿ ಬರ್ತಿದ್ದೀವಿ. ರಾಷ್ಟ್ರೀಯ ಕಾನೂನು ಪ್ರಾಧಿಕಾರ, ಅಡ್ವೊಕೇಟ್ ಜನರಲ್, ರಿಜಿಸ್ಟರ್ ಜನರಲ್, ರಾಷ್ಟ್ರೀಯ ಪರಿಷ್ಠ ಆಯೋಗ ಸುಮಾರು 100 ಸಾರಿ ನಿರ್ದೇಶನ ಕೊಟ್ಟು ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರು ಖಂಡಿತ ನೋಡ್ತಾ ಇಲ್ಲ, ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಖಂಡಿತ ನೋಡ್ತಾ ಇಲ್ಲ. ನಾವು ಹೋಗೋದು, ಕೈ ಮುಗಿಯೋದು, ವಾಪಸ್ ಬರೋದು ಹಿಂಗಾಗಿದೆ. ಆಮೇಲೆ ಚೀಫ್ ಸೆಕ್ರೆಟರಿ ಅವರು 5 ಸಾರಿ ಡೈರೆಕ್ಷನ್ ಇಂಪ್ಲಿಮೆಂಟ್ ಮಾಡಿ ಅಂತ ಒಂದು ಸುಮಾರು ಆರೋಗ್ಯ ಇಲಾಖೆ ಮಾತ್ರ ಪಾಲನೆ ಮಾಡಿದೆ. 1 ವಾರದ ದಿವಸಕ್ಕೆ ರಿಮೈಂಡರ್ ಹಾಕಿದ್ದೀವಿ. ಚೀಫ್ ಸೆಕ್ರೆಟರಿ ಲೆಟರ್ಗೆ ಅವರೇ ಹೇಳಿ, ಅವರೇ ಆದೇಶ ಮಾಡಿ, ಅವರೇ ನೆನ್ನೆನೂ ಹಾಕಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಧಿ ಅಂತ ಮೆನ್ಷನ್ ಮಾಡಿಲ್ಲ. ಎಷ್ಟು ಕೈ ಮುಗಿದ್ರು ಈ ಪತ್ರ ಇದರಲ್ಲಿ ಕಡಿತದಲ್ಲಿ ಇದೆ ಸ್ವಾಮಿ. ದಯವಿಟ್ಟು ಅದನ್ನು ಪಾಲನೆ ಆಗಬೇಕು. ಅಸ್ಪೃಶ್ಯತೆ ಆಚರಣೆ ಜೀವಂತವಾಗಿದೆ. ಗದಗ, ಹಾವೇರಿ 17 ಜಿಲ್ಲೆಯಲ್ಲಿ ಜೀವಂತವಾಗಿದೆ. ಅಲ್ಲಿ ಫ್ಲೋರ್ ಮಿಲ್ ಯಾಕೂ ಹೋಗಿಲ್ಲ. ಒಂದು ನಗರಕ್ಕೆ ಬಂದು ಫ್ಲೋರ್ ಮಿಲ್ ಅಲ್ಲಿ ಭತ್ತ ರಾಗಿನ ಬೀಸ್ಕೊಂಡು ಹೋಗ್ಬೇಕು. ಶೇವಿಂಗ್ ಕಟಿಂಗ್ ಮಾಡಲ್ಲ. ಓಟ್ಗಳಲ್ಲಿ ಕಾಫಿ ಟೀ ಕೊಡೋದಿಲ್ಲ. ಎಲ್ಲ ನಿಜವಾದ ರಿಪೋರ್ಟ್ ADGP ಪೊಲೀಸ್ ಮಹಾನಿರ್ದೇಶಕ ಅಡಿಷನಲ್ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ರಾಜ್ಯ ಗುಪ್ತವಾರ್ತೆಯವರು ರಾಜ್ಯ ಸರ್ಕಾರಕ್ಕೆ ಕೊಟ್ಟು 5 ವರ್ಷ ಆಯ್ತು. ಇನ್ನೂ ಅಲ್ಲಿ ಹೋಗಿ ಯಾರು ಕಣ್ಣು ತೆರೆದೇ ನೋಡಿಲ್ಲ ಸರ್. ಬರೀ ದುಡ್ಡು ಮಾಡೋದ ಬಿಲ್ ಹಾಕೋದು ಬೈ ನೋಡ್ತಾರೆ ಹೊರತು ಆ ನಿರ್ಗತಿಕ ದಲಿತ